ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸೆಕೆಂಡ್ ಸೆಮ್ ಬಿ.ಕಾಮ್ ಇಂಗ್ಲೀಷ್ ಗ್ರಾಮರ್ ಡೈಲಾಗ್ ರೈಟಿಂಗ್ ನೋಡೋಣ. ಇದು ಬಂದು ನಿಮಗೆ 5 ಮಾರ್ಕ್ಸಿಗೆ ಕೊಡ್ತಾರೆ. ಸೊ 2 ಟೈಪ್ಸ್ ಇದೆ. ಒಂದು ಮಾಮೂಲಿ ಲೈಕ್ ಕ್ವಶನ್ ಕೊಡ್ತಾರೆ, ಬಿಟ್ವೀನ್ ಎ ಸ್ಟೂಡೆಂಟ್ ಆ್ಯಂಡ್ ಟೀಚರ್ ರೈಟ್ ಎ ಡೈಲಾಗ್ ರೈಟಿಂಗ್ ಅಂತ. ಅದರ್ವೈಸ್ ಇನ್ನೂ ಒಂದು ಫಿಲ್ ಇನ್ ದಿ ಇದ್ರ ಹತ್ರ ಕೊಡ್ತಾರೆ, ಬ್ಲ್ಯಾಂಕ್ಸ್ ಥರ. ಸೊ ಫಸ್ಟ್ ಒನ್ ಈ ಥರ ನೋಡೋಣ ಸಿನಾರಿಯೋ. ಬಿಟ್ವೀನ್ ಎ ಸ್ಟೂಡೆಂಟ್ ಆ್ಯಂಡ್ ಎ ಟೀಚರ್ ರೈಟ್ ದಿ ಕಾನ್ವರ್ಸೇಷನ್ ಅಂತ ಕೊಟ್ಟಿರ್ತಾರೆ. ಸೊ ಫಸ್ಟ್ ಟೀಚರ್ Mona, stand up. What I am teaching? Student, sir, you are teaching grammar. Teacher, look at the board. See the word adjective. Is the spelling correct? Student, yes sir, the spelling is correct. Teacher, can anyone tell me what a noun is? Student, a noun is the name of a person, a place or a thing. Teacher, Delhi is the capital city of India. Name any 2 nouns in this sentence. Student, Delhi and city are the 2 nouns. Teacher, good. What kind of nouns are there? Student, Delhi is a proper noun and city is a common noun. ಇಲ್ಲಿ ನಾನು ಒಂದು ಇಂಗ್ಲೀಷ್ ಗ್ರಾಮರ್ ಟೀಚ್ ಮಾಡೋ ಥರ ಕ್ವಶನ್ ರೇಸ್ ಮಾಡಿದ್ದೀನಿ, ಟೀಚರ್ ಮತ್ತು ಸ್ಟೂಡೆಂಟ್ ಮಧ್ಯ. ಸೊ ಈ ಥರ ನಾನು ಇಲ್ಲಿ ಟೀಚರ್ ಸ್ಟೂಡೆಂಟ್ ತೊಗೊಂಡಿದ್ದೀನಿ, ನಾನು ನಿಮ್ಮ ಫ್ರೆಂಡ್ಸ್ ಮಧ್ಯೆ ತೊಗೊಂಡು ಈಗ ರಾಹುಲ್ ಕುಮಾರ್ ಅಂತ ಟೀಚಿಂಗ್ ಎಲ್ಲ ಹೋಗ್ತಾ ಇದ್ದೀವಿ. ಈ ಥರ ಬ್ಯಾಂಗ್ಳೂರು ಬಗ್ಗೆ ಎಲ್ಲ, ಮೈಸೂರು ಬಗ್ಗೆ ಎಲ್ಲ, ಅಂದರೆ ನೀವೇ ಲೈಬ್ರರಿ ಎಂಕ್ವೈರಿ ಬಗ್ಗೆ, ಲೈಬ್ರರಿ ಮತ್ತು ನಿಮ್ಮ ಬಗ್ಗೆ ಎಂಕ್ವೈರಿ ಆಗ್ತಿರೋ ಥರ ಆ ಥರನೂ ಬರೀಬೋದು. ನಾನು ಟೀಚರ್ ಸ್ಟೂಡೆಂಟ್ ತೊಗೊಂಡಿದ್ದೀನಿ. ಈ ಥರದೊಂದು ಕೊಡ್ತಾರೆ, ಈ ಥರದೊಂದು ಸಿನಾರಿಯೋ. ನೆಕ್ಸ್ಟ್ ಇದು ಈ ಥರ ಸಿನಾರಿಯೋದಲ್ಲಿ ಏನು ಮಾಡ್ತಾರೆ, ಕಂಪ್ಲೀಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಬಿಟ್ವೀನ್ ದಿ ಟೂರಿಸ್ಟ್ ಗೈಡ್ ಆ್ಯಂಡ್ ದಿ ಟೂರಿಸ್ಟ್. ಸೊ ಇಲ್ಲಿ ಗೈಡ್ ಇರ್ತಾರೆ, ಟೂರಿಸ್ಟ್ ಅಂತ ಕೊಟ್ಟಿರ್ತಾರೆ. ಸೊ ಲೈಕ್ ಇದು ಎಕ್ಸಾಂಪಲ್ ಇರೋದು, ಬೇರೆ ಥರನೂ ಕೊಡ್ಬೋದು. ಅಂದರೆ ಅವರು ಕ್ವಶನ್ ಕೊಟ್ಟಿರ್ತಾರೆ, ನಮ್ಮ ಬ್ಲೂ ಪೆನ್ನಲ್ಲಿ ಬರೆದಿರೋದೆಲ್ಲ ಕ್ವಶನು, ಬ್ಲ್ಯಾಕಲ್ಲಿ ಬರೆದಿರೋದೆಲ್ಲ ಆನ್ಸರ್. ಈ ಥರ ನಿಮ್ಗೆ ಕ್ವಶನ್ ಕೊಟ್ಟಿರ್ತಾರೆ, ಬ್ಲ್ಯಾಂಕ್ ಇರುತ್ತೆ. ಆ ಬ್ಲ್ಯಾಂಕ್ಸನ್ನ ನೀವು ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಗೈಡ್, ಸರ್ ದಿಸ್ ವೇ ಲೀಡ್ಸ್. ಈಗ ಟು ದಿ ಲೇಕ್ ಸೈಡ್ ಆ್ಯಂಡ್ ದಿಸ್ ಲೀಡ್ಸ್ ಟು ದಿ ಮೌಂಟೇನ್ ಟಾಪ್. ಸೊ ಇಲ್ಲಿ ಬ್ಲೂ ಅಲ್ಲಿರೋದು ಸರ್ ದಿಸ್ ವೇ ಲೀಡ್ಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಮುಂದೆ ನೀವೇನಾದರೂ ಬರಿಬೋದು ಸೆಂಟೆನ್ಸ್, ಅಂದರೆ ಅದು ಪ್ರಾಪರ್ ಸೆಂಟೆನ್ಸ್ ಇರಬೇಕಾದ. ಇಲ್ಲಾಂದರೆ ಟು ದ ಲೇಕ್ ಸೈಡ್ ಆ್ಯಂಡ್ ದಿಸ್ ಲೀಡ್ಸ್ ಟು ದಿ ಮೌಂಟೇನ್ ಟಾಪ್. ಸೊ ದಿಸ್ ವೇ ಈ ಕಡೆ ಹೋಗಿ ಇದು ಲೇಕ್ ಸೈಡಿಗೆ ಹೋಗುತ್ತೆ ಅಂತ ಬದಿಲಿ. ನೆಕ್ಸ್ಟ್ ನಾವು ಹೇಳಬೇಕು ಟೂರಿಸ್ಟ್, ಅದು ಅವರೇ ಕೊಟ್ಟಿರ್ತಾರೆ. ಐ ಥಿಂಕ್ ಐ ವಿಲ್ ವಿಸಿಟ್ ದಿ ಪೀಕ್ ಸಮ್ ಅದರ್ ಡೇ, ಬಟ್ ಐ ವುಡ್ ಲವ್ ಟು ಎಕ್ಸ್ಪ್ಲೋರ್ ದಿ ಲೇಕ್ ಸೈಡ್ ಟುಡೇ. ನೆಕ್ಸ್ಟ್ ಗೈಡ್, the lake is known for its crystal clear water. Would you like to take a bath? ಅವ್ರು ಹಿಂಗೆ ಹೇಳಿದ್ದಾರೆ, ನೀವು ಹೇಳ್ಬೋದು ದ ಲೇಕ್ ಈಸ್ ವೆರಿ ಮಚ್ ಬ್ಯೂಟಿಫುಲ್, ಯು ಕ್ಯಾನ್ ಗೋ ಆ್ಯಂಡ್ ವಿಸಿಟ್ ದ ಲೇಕ್ ಅಂತ ಹೇಳ್ಬೋದು. ನಾನಿಲ್ಲಿ ಈ ಥರ ತೊಗೊಂಡಿದ್ದೆ, ಅದೊಂದು ಪಾಯಿಂಟ್ ಬರಿಬೋದು, ಇಲ್ಲಾಂದ್ರೆ ಈ ಥರ ಪಾಯಿಂಟ್ ಬರಿಬೋದು. ಕ್ರಿಸ್ಟಲ್ ಕ್ಲಿಯರ್ ವಾಟರ್, ವುಡ್ ಯು ಲೈಕ್ ಟು ಟೇಕ್ ಎ ಬಾತ್ ಇನ್ ದಿ ಲೇಕ್ ಸೈಡ್ ಅಂತ. ನೆಕ್ಸ್ಟ್ ಟೂರಿಸ್ಟ್, ಎ ಬಾತ್ ಇನ್ ದಿ ಫ್ರೋಝನ್ ಲೇಕ್, ನೋ ವೇ ಬೈ ದ ವೇ. ಸೊ ಡೂ ದೇ ಆಫರ್ ಎನಿ ವಿಂಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಹಿಯರ್? ಸೊ ಲೈಕ್ ಟೂರಿಸ್ಟ್, ಎ ಬಾತ್ ಇನ್ ದಿ ಫ್ರೋಝನ್, ನೀವು ಅಲ್ಲಿಗೆ ಹೋಗೋಣ ಲೈಕ್ ಫ್ರೋಝನ್ ಇದರಲ್ಲಿ ಅಂತ ಕೇಳ್ತಾರೆ. ಅವಾಗ ಡೂ ದೇ ಆಫರ್ ಎನಿ ವಿಂಟರ್ ಅಂತ ನೀವು ಆಲ್ರೆಡಿ ಕೇಳಿರ್ತೀರ. ಸೊ ಗೈಡ್, ಎಸ್ ಸರ್ ದೇ ವಿಲ್. ನೀವು ರೀಸೆಂಟ್ಲಿ ಇಂಟ್ರೊಡ್ಯೂಸ್ ಐಸ್ ಸ್ಕೇಟಿಂಗ್ ಆ್ಯಂಡ್ ಸ್ನೋ ಬೋರ್ಡಿಂಗ್. ಸೊ ಅವ್ರು ಕ್ವಶನ್ ಕೊಟ್ಟಿರ್ತಾರೆ, ಈ ಥರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸ್ಕೇಟ್ ಬೋರ್ಡಿಂಗ್ ಅಂತ. ಟೂರಿಸ್ಟ್, ದಟ್ ಸೌಂಡ್ಸ್ ಎಕ್ಸೈಟಿಂಗ್, ಐ ಲವ್ ಟು ಗೋ ಫಾರ್ ಐಸ್ ಸ್ಕೇಟಿಂಗ್. ಸೊ ಈ ಥರ ಕಾನ್ವರ್ಸೇಷನ್ಸ್ ಇದು ರೇರಾಗಿ ಕೊಟ್ಟರೆ ಈ ಥರ ನೀವು ಫಿಲ್ ಮಾಡಿ. ಸೊ ಮೋಸ್ಟ್ಲಿ ಇದೇ ಕೊಡ್ತಾರೆ ಅಂದ್ಕೊಂಡಿದ್ದೀನಿ, ಬಿಟ್ವೀನ್ ದಿ ಟೀಚರ್ ಸ್ಟೂಡೆಂಟ್ ಬಿಟ್ವೀನ್ ಯುವರ್ 2 ಫ್ರೆಂಡ್ಸ್ ಅಂತ ಕೊಡ್ತಾರೆ. ಸೊ ಈ ಥರ ಆಗಿತ್ತು ಡೈಲಾಗ್ ರೈಟಿಂಗ್ನ. ಸೊ ಈ ಥರ ನೀವು ಡೈಲಾಗ್ ರೈಟಿಂಗ್ನ ಫ್ರೇಮ್ ಮಾಡಿ ಬರೀಬೇಕಾಗುತ್ತೆ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಇದೇ ಥರ ವೀಡಿಯೋಸ್ಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.